ಒಂದು ಶೂಟ್ಗೆ 200 ಕಿಲೋಮೀಟರ್ ಹೋಗಿ ಪೆಟ್ರೋಲ್ ಇಲ್ದಿರೋ ಪೆಟ್ರೋಲ್ ಬಂಕ್ ಅಲ್ಲಿ ನುಗ್ಸಕೊಳ್ಟೋಗಿದೆ ನನ್ನ ಗಾಡಿನ. ಅದಕ್ಕೆ ಅಲ್ಲಿ ಇದ್ದವ್ರು ಎದ್ದು ಬಂದು ಏನೇ ಹೇಳಿದ್ರು ಗೊತ್ತಾ? ಹೌದಾ ಅಣ್ಣ, ಒಂಚೂರು ಇಲ್ಲ ಅಣ್ಣ. ಏನೆಲ್ಲ ಆಯ್ತು ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಹಿಂದೆ ದಿನ ಕ್ಯಾಮ್ರಾ ತರಿಸ್ಕೊಂಡು 12 ಗಂಟೆಗೆ ಬೇಗ ಮಲ್ಕೊಂಡ್ಬಿಟ್ಟೆ, ಮತ್ತೆ 3:30ಗೆ ಇದ್ದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ 5 ಗಂಟೆ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಚಿಕ್ಕಬಳ್ಳಾಪುರ ಬಿಟ್ಟೆ. ಪ್ರತಿಯೊಂದು ರೋಡ್ ಮಾತ್ರ ಸೂಪರ್ ಅಂತಾನೆ ಅನ್ಕೊಳ್ಳಿ. ಈ ತರ ನಮ್ ಚಿಕ್ಕಬಳ್ಳಾಪುರದಲ್ಲಿ ಆಗೋ ಅಷ್ಟೊತ್ತಿಗೆ ನಾನು ತಾತ ಆಗೋಗಿರ್ತೀನಿ. 40 ಕಿಲೋಮೀಟರ್ ಹೋದ್ಮೇಲೆ ಗೊತ್ತಾಗ್ತದೆ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು. ಫಸ್ಟ್ ಒಂದು ಪೆಟ್ರೋಲ್ ಬಂಕ್ ಹತ್ರ ಹೋದ್ರೆ ಪೆಟ್ರೋಲ್ ಬಂಕ್ ಅದ್ರ ಮಲ್ಕೊಂಡ್ಬಿಟ್ಟಿದ್ರೆ ಎಷ್ಟೇ ಬಿಡಿಸಿದ್ರೆ ಎದ್ದೇಳಲೇ ಇಲ್ಲ. ಇನ್ನೊಂದು ಪೆಟ್ರೋಲ್ ಬಂಕ್ ಹತ್ರ ಹೋದ್ರೆ 7 ಗಂಟೆಗೆ ತೆಗಿಯೋದು ಅಂತ ಹೇಳಿದ್ರು. ಇನ್ನೂ ಲೇಟ್ ಆಗುತ್ತಾ? ಇನ್ನು ಮುಂದೆ ಇನ್ನೆಲ್ಲಿದೆ? ಇಲ್ಲಿ ಎಷ್ಟು ಕಿಲೋಮೀಟ್ರು? 13. ಮತ್ತೆ ಇನ್ನೊಂದು ಪೆಟ್ರೋಲ್ ಬಂಕ್ ಹತ್ರ ಹೋದ್ರೆ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ರೆ ಎಷ್ಟೇ ಬಿಡಿಸಿದ್ರೆ ಎದ್ದೇಳಲೇ ಇಲ್ಲ. ಅಣ್ಣ ಅದು ಒಳ್ಳೆ ಸಾವಾಯ್ತಲ್ಲ ಮಾರಯ್ಯ ಪೆಟ್ರೋಲ್ದು. ಅಣ್ಣ ಇನ್ನಿರೋದೇ 40 ಕಿಲೋಮೀಟ್ರ್. 40 ಕಿಲೋಮೀಟ್ರ್ ಗಾಡಿಯಲ್ಲಿ ಹೋಗುತ್ತಾ? ಹೋದ್ರೆ ಇನ್ನೊಂದು 5 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ. ಇದು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ನಾನು ಹಾಕ್ಸೇ ಇಲ್ಲ, ದುಡ್ಡೇ ಇಲ್ಲ. ಅಲ್ಲಿ ಮುಂದೆ ಇಲ್ಲೇ ಇಲ್ವೇ? ಒಂದೇ ಇಲ್ವಾ ಮುಂದೆ ಎಲ್ಲಿ ಇಲ್ಲ ಪೆಟ್ರೋಲ್ ಬ್ಯಾಂಕು. ಹಾಂ ಇದೆ. ಅವ್ರು ಎದ್ದಿಲ್ಲ ಎದ್ದಿಲ್ಲ ಅವರು. ಎದ್ದೋಳ್ತಾರೆ ಎಬ್ಬರಿಸಿರೆ ಎಬ್ಬರಿಸಿದ್ರೆ ಎದ್ದೇಳ್ತಾ ಇಲ್ಲ. ಹೌದಾ ಯಜಮಾನ್ರೆ? ಮತ್ತೆ ಮದ್ಗಿರಿವರೆಗೂ ಪೆಟ್ರೋಲ್ ಬಂಕ್ ಇಲ್ಲ ಅಂದ್ಬಿಟ್ಟು ಮತ್ತೆ ಅದೇ ಪೆಟ್ರೋಲ್ ಬಂಕ್ ಹೋಗಿ ಏನ್ ಮಾಡಿದೆ ನೋಡಿ. ಬ್ರೋ ನೋ ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ. ಹೌದಾ ಅಣ್ಣ, ಒಂಚೂರು ಇಲ್ಲ ಅಣ್ಣ. ಅದು 5 ಕಿಲೋಮೀಟ್ರ್ ಹೋದ್ರೆ ಹೆಚ್ಚು. ಅಲ್ಲಿ ಇನ್ನೊಂದು ಹತ್ರನೂ ಇಲ್ಲ. ಮುಂದೆ ಎಲ್ಲಿ ಇಲ್ವಾ? ಹ್ಞೂ ಪರವಾಗಿಲ್ಲ. ಪೆಟ್ರೋಲ್ ಎಲ್ಲಿದೆ? ಬಂಕ ಅವ್ರು ಇಲ್ಲ. 7 ಗಂಟೆಗಂತೆ ತೆಗಿಯೋದು. ಎದ್ದಿದ್ದಾರೆ 7 ಗಂಟೆಗಂತೆ ತೆಗಿಯೋದು. ಮದ್ಗಿರಿ ಇಲ್ಲೇ 1 ಕಿಲೋಮೀಟರ್ ಡೌನ್ ಆಗಿ ಲೆಫ್ಟ್ ನಾಗ ಒಂದು ಅಂಗಡಿ ಐತೆ. ಹಾಂ ಇದ್ರೊಳಗಡೆ ಒಂದು ಅಂಗಡಿ ಐತಲ್ಲ. ಹಾಂ ಪೆಟ್ರೋಲ್ ಇಲ್ಲ ಅಣ್ಣ, ಪೆಟ್ರೋಲ್ ಇಲ್ಲ. ಏನು ಮಾಡೋದು? 16 ಕಿಲೋಮೀಟರ್ ಅಷ್ಟೇ ಮದ್ಗಿರಿ. 16 ಕಿಲೋಮೀಟರ್ ಹೋಗ್ಬೇಕಲ್ಲ. ಇದು ಸತ್ತೋಗು ಸ್ಕೂಟಿನ ಆಲ್ರೆಡಿ ಫುಲ್ ಹಿಂಡಾಕಿದ್ದೀನಿ ನಾನು. ಅಣ್ಣ ಪೆಟ್ರೋಲ್ ಎಲ್ಲಿದೆ? ಅದು ಯಾವುದೋ ಅಂಗಡಿಯಲ್ಲಿ ಸಿಗುತ್ತಂತಲ್ಲ. 1 ಲೀಟ್ರ್ ಕೊಡಿ ಅಕ್ಕ ಪೆಟ್ರೋಲ್. ಮುಂದೆ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಲೊಕೇಶನ್ ಹತ್ರ ಹೋದೆ. ಲೊಕೇಶನ್ ಹತ್ರ ಹೋಗಿದ ತಕ್ಷಣ ನನ್ನ ಬಾಡಿ ಪಾರ್ಟ್ಸ್ ಎಲ್ಲ ಜಾಮ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನು 1 ವೀಕಿಂದ ನೆಟ್ಟಿಗೆ ನಿದ್ದೆನೇ ಇಲ್ಲ. ಬೇಕಂದ್ರೆ ನಾನು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ 7 ಗಂಟೆಯಿಂದ 12 ಗಂಟೆವರೆಗೂ ಶೂಟ್ ಮಾಡ್ಬಿಟ್ಟು 2 ಗಂಟೆಗೆ ಮನೆಗೆ ಬಂದೆ. 2 ಗಂಟೆಗೆ ಮನೆಗೆ ಬಂದು ನಮ್ಮ ಅಣ್ಣ ಟ್ರಿಪ್ ಹೋಗ್ತಾ ಇದ್ರು. ನಮ್ಮ ಅಣ್ಣಗೆ ಬಾಯ್ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಪೇಟೆಗೆ ಬಂದ್ಬಿಟ್ಟು ಚೆನ್ನಾಗಿ ಬನ್ಮಸ್ಕ ಎಲ್ಲ ಇರೋಬಾರ ತಿಂಡಿಗಳೆಲ್ಲ ತಿಂದೆ. ಇವತ್ತಿನ ಕತೆ ಎಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.